ಈ ಕಿಡಿಗೇಡಿಗಳು ಮಾಡಿ ಅದು ಹಬ್ಬಿಸಿದ ಸುದ್ದಿ ನಮ್ಮ ಮನೆಯವರವರೆಗೂ ಬಂದಿದೆ ನಾಳೆ ಇದೆಯಾ ಅನ್ನೋದು. ಸೊ ಹಾಗಾಗಿ ಪ್ರತಿ ಮನೆಗೂ ಪ್ರತಿ ಮನಸ್ಸಿಗೂ ನಾವು ಹೇಳ್ತಾ ಇರೋದು, ನಾಳೆ ಸಿನಿಮಾ ರಿಲೀಸ್ ಇದೆ. 17ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒನ್ಸ್ ಅಗೈನ್ ಎಲ್ಲರೂ ಅವರವರ ಸ್ಥಾನಕ್ಕೆ ಕಳಿಸ್ತಾ ಇನ್ನೊಂದು ಚೂರು ಪ್ರೋಗ್ರಾಮ್ನ ಪ್ರಶ್ನೆ ಇದೆಯಾ? ಹಾಂ, ಎಕ್ಸಾಕ್ಟಾಗಿ ಗೊತ್ತಿದ್ರೆ ಬ್ರದರ್ ನಾವು ಸುಮ್ಮನೆ ಬಿಡ್ತಿದ್ವ ಬ್ರದರ್. ಪೊಲೀಸವರು ಇದ್ದಾರೆ, ನಮಗೆ ಅಂತ ಕಾನೂನಿದೆ, ನಾವು ಕಾನೂನು ಮೊರೆ ಹೋಗ್ತಾ ಇದ್ವಿ. ಆ ಲಾ ಆ್ಯಂಡ್ ಆರ್ಡರ್ ಇದೆ ನಮಗೋಸ್ಕರ, ಒಳ್ಳೆಯವ್ರಿಗೆ ಕಾಪಾಡೋದಕ್ಕೆ ನಾವು ಮಾಡ್ತಿದ್ವಿ. ಏನಾದರೂ ಯಾರು ಅಂತ ಗೊತ್ತಿಲ್ಲ, ಯಾರೋ ಕಿಡಿಗೇಡಿಗಳು ಮಾಡೋ ಕೆಲಸನ ನಾವು ಹೆಂಗೆ ಕಂಡುಹಿಡಿಯೋದು? ಯಾರೋ ಗೊತ್ತು ಅಂತಿದ್ರೆ ಈ ವಿಚಾರಣೆ ಮಾತಾಡ್ತಿರ್ಲಿಲ್ಲ, ಸಾಲ್ವ್ ಮಾಡಿಬಿಡ್ತಿದ್ವಿ ಇಷ್ಟೊತ್ತಿಗೆ. ಇಷ್ಟೊಂದು ಬಂಡವಾಳ ಹಾಕೊಂಡು ಇಷ್ಟು ಕನಸುಗಳು ಕಟ್ಕೊಂಡು ಯಾರು ಅಂತ ಗೊತ್ತಾದ್ರೆ ಅವ್ನು ಬಿಡ್ತೀವ ಸುಮ್ಮನೆ ಓದಿಯಲ್ಲ ತೆಗೆದ್ಮೇಲೆ? ಯಾರು ಅಂತ ಗೊತ್ತಿಲ್ಲ, ಬಟ್ ಗೊತ್ತಾಗದಿರೋದು ಏನಲ್ಲ, ಅಲ್ಲಿ ಗೊತ್ತಾಗತ್ತೆ ಯಾರು ಏನಂತ. ಅವ್ರು ಯಾರು ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ತಕ್ಕ ಪಾಠವನ್ನು ಕಾನೂನು ರೀತಿಯಲ್ಲೇ ಕಲಿಸ್ತೀವಿ, ಬಿಡಲ್ಲ. ಚಂದ್ರಣ್ಣ ಮಾತಾಡ್ತಾರೆ. ಪ್ರಶ್ನೆ ನೀನು ಜೋರ ಕೇಳಿ ಹೇಳ್ತೀನಿ. ಯಾವುದೋ ಪ್ರಶ್ನೆಗೆ ಏನೋ ಉತ್ತರ ಕೊಟ್ಟೆ ಅಂತ ಏನಾಗ್ಬಿಡ್ಬಾರ್ದು. ತಗೋ ಮೈಕಲ್ ತಗೋ, ನಾನು ಇದು ನೋಡಿದ್ದೀನಿ. ಯಾಕಂದ್ರೆ ಇದು ಒಂದು ಲಾಭಿ ಇದೆ, ಯಾವ್ದೋ ಪ್ರಶ್ನೆಗೆ ಯಾವ್ದೋ ಉತ್ತರ ಆಗ್ತಾರೆ, ಡೌನ್ಲೋಡ್ ಮಾಡಿ ಕೇಳಿಗ. ಚಂದ್ರ ಸರ್, ನಿಮಗೆ ಪ್ರಶ್ನೆ ಏನು ಅಂದ್ರೆ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮಾಫಿಯಾ ನಡೀತಾ ಇದೆ ಗಾಂಧಿನಗರದಲ್ಲಿ. ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ಒಂದು ಮಾಫಿಯಾ ನಡೀತಾ ಇದೆ. ಅದಕ್ಕೆ ಎಕ್ಸಾಂಪಲ್ ಹಂಗೆ ಒಂದು ಬುಕ್ ಮೈ ಶೋ, ಇಂಟ್ರೆಸ್ಟೆಡ್ ರೇಟು, ವೋಟಿಂಗ್, ರಿವ್ಯೂ ಎಲ್ಲ ಹೇಳ್ತೀರಿ. ಈ ಸಮಸ್ಯೆ ಪ್ರತಿ ಚಿತ್ರಕ್ಕೂ ಆಗ್ತಾ ಇದೆ. ಯಾಕೆ ಕನ್ನಡ ಚಿತ್ರರಂಗದವರು ಈ ಮಾಫಿಯಾನ ನಿಲ್ಲಿಸುವ ಪ್ರಯತ್ನ ಮಾಡ್ತಿಲ್ಲ? ಅವರವರ ಚಿತ್ರಕ್ಕೆ ಸಮಸ್ಯೆ ಬಂದಾಗ ಮಾತ್ರ ಮಾತಾಡ್ತಾ ಇದ್ದಾರೆ. ಇಲ್ಲ, ಇದೇನಂತಂದ್ರೆ ಇದು ಸಂಘಟಿತ ಪ್ರಯತ್ನಗಳಿರ್ತವೆ. ಅಂದ್ರೆ ಅವ್ರವ್ರ ಗ್ರೂಪಿಸಮ್ ಇರುತ್ತೆ, ಅದು ಮಾಡ್ತಾ ಇರ್ತಾರೆ. ಯಾಕೆ ಚಿತ್ರರಂಗದವ್ರು ಒಗ್ಗಟ್ಟಾಗಿ ಹೋಗಲ್ಲ ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಷಯ ಇದೆ, ಎಲ್ರಿಗೂ ನನ್ನಿಂದನೂ ಸೇರಿ ಅದನ್ನು ತಗೊಂಡ್ಬಿಡ್ತೀನಿ. ಅವ್ರವ್ರ ಕಷ್ಟ ಅಂತ ಬಂದಾಗ ಅವ್ರವ್ರು ಇಷ್ಟಪಟ್ಟು ಹೋರಾಟ ಮಾಡ್ತಾರೆ. ಅದು ಕಾವೇರಿ ಇಶ್ಯೂ ಇರಲಿ, ಮಹದಾಯಿ ಇಶ್ಯೂ ಇರಲಿ, ಕೃಷ್ಣ ಇಶ್ಯೂ ಇರಲಿ, ಕನ್ನಡದ ಇಶ್ಯೂ ಇರಲಿ, ಒಗ್ಗಟ್ಟಾಗಬೇಕಾದ್ರೆ ಒಂದು ಸಾಲಿಡ್ ಆದಂಥ ಮ್ಯಾಟ್ರ್ ಬೇಕು ಕನ್ನಡ ಚಿತ್ರರಂಗಕ್ಕೆ. ಎಲ್ಲರೂ ಇದನ್ನ ಈಗ ಮುಂದಿನ ಬರೋ ಚಿತ್ರಗಳಲ್ಲಿ ನಮ್ಮದೇ ಇನ್ನೊಂದು ಸಿನಿಮಾ ಅನ್ಲಾಕ್ ರಾಗ ಒಂದು ಬರ್ತಾ ಇದೆ. ಆ ಸಿನಿಮಾಗೂ ಇದೇ ಸಮಸ್ಯೆ ಇದೆ, ಇದೆಲ್ಲದೂ ಇದೆ. ಆದರೆ ಒಗ್ಗಟ್ಟಾಗ್ಬಿಟ್ರೆ ಸುಪಾರಿ ಕಿಲ್ಲರ್ಗಳು ಒಟ್ಟಿಗೆ ಬರ್ತಾರಲ್ಲ, ಅದು ಪ್ರಾಬ್ಲಮ್ಮು. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರಾಬ್ಲಮ್. ಒಗ್ಗಟ್ಟಾದ್ರೆ ಅವರು ಬರ್ತಾರಲ್ಲ, ಅವ್ರೇನು ಮಾಡ್ತಾರೆ? ಪ್ರಾಬ್ಲಮ್ ಮಾಡೋರೆ. ಇಲಿಗಳು ಮತ್ತು ಬೋನುಗಳು ಒಟ್ಟಿಗೆ ಇರಲಾರವು, ಇದ್ದ ದಿನ ಇಲಿಗಳ ಹತ್ಯೆಯಾಗುತ್ತದೆ ಎಂಬ ಗಾದೆಯ ಮಾತಿದೆ. ಅದೇ ಸಮಸ್ಯೆ ಇರೋದು ಇಲ್ಲಿ. ಆಮೇಲೆ ಇವರಿಬ್ಬರು ಹೇಳಿರ್ತಾರೆ, ಇವರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಈ ಸಿಸ್ಟಮ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಆದರೆ ಕುಮಾರನಿಗೆ ಆಲ್ರೆಡಿ ಒಂದು ಸ್ಟೇ ಬಂದಿದೆ. ಈಗ ನಾನು ಮಾತಾಡಿದ್ರೆ ಬೆಳಗ್ಗೆ ಇನ್ನು 2 ಸ್ಟೇ ಬರ್ತವೆ. ಪಿಕ್ಚರ್ ರಿಲೀಸ್ ಆಗ್ಬಿಡ್ಲಿ, ಆಮೇಲೆ ಮಾತಾಡ್ತೀನಿ. ಸರ್, ಮುಂದಿನ ಪ್ರಶ್ನೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ. ಸರ್, ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು, ಈವೆಂಟ್ ಆಗಿರ್ಬೋದು ಸುಮಾರಾಗಿದೆ. ಆದ್ರೆ ನಮಗೆ ಶ್ರೀನಗರ ಕಿಟ್ಟಿಯವ್ರನ್ನ ಹೊರತಾಗಿ ಯಾವ ಕಲಾವಿದರು ಕಾಣಿಸಿಲ್ಲ. ಬುಕ್ ಮೈ ಶೋಲ್ ಮಾತ್ರ 7-8 ಜನ ಇದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಅವರೊಬ್ಬರೇನ ಇರೋದು ಕಲಾವಿದರು, ಬೇರೆ ಕಲಾವಿದರು ಯಾಕೆ ಬರ್ತಿಲ್ಲ? ನಿರ್ದೇಶಕರು, ನಿರ್ಮಾಪಕರು. ಯಾಕೆಂದ್ರೆ ನೀವು ಸೆಲೆಕ್ಟ್ ಮಾಡಿರ್ತೀರ, ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಯಾಕೆ ಬೇರೆ ಯಾವ ಕಲಾವಿದರು ಸಂಜು ವೆಟ್ಸ್ ಗೀತಾ ಪಾರ್ಟ್ 2ನ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ? ರಚಿತಾರಾಮ್ ಅವ್ರನ್ನ ನಾವು ಒಂದು ಪ್ರೆಸ್ ಮೀಟ್, ಒಂದು ಈವೆಂಟ್ ಅಲ್ಲಿ ನೋಡಿದ್ವಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕಾಣಿಸಿಲ್ಲ. ಬೇರೆ ಯಾವ ಕಲಾವಿದರು ನಮ್ಗೆ ಕಾಣಿಸ್ತಾ ಇಲ್ಲ. ಬುಕ್ ಮೈ ಶೋ ಅಲ್ಲಿ 7-8 ಜನ ಇದ್ದಾರೆ. ರಚಿತಾರಾಮ್ ಮಾಡಿದ್ದಾರೆ, ಈಗ ಅವ್ರದ್ದು ಶೂಟಿಂಗ್ ಇದೆ, ಇದರಲ್ಲಿ ಬೇರೆ ಯಾವ್ದೋ ಸಿನಿಮಾ ಮಾಡ್ತಾ ಇದ್ದಾರೆ, ಆ ಶೂಟಿಂಗ್ ಬಿಸಿಲಿ ಇದ್ದಾರೆ. ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರಲ್ಲ. ಇಲ್ಲಿ ಸರ್ ಕಾಣಿಸಿಲ್ಲ ನಮ್ಗೆ. ಸ್ಟಾರ್ಟಿಂಗ್ ಲಾಂಚಿಗೆ ಬಂದಿದ್ದಾರೆ. ಓಕೆ ಓಕೆ ಅಲ್ಲ, ಎಲ್ಲದಕ್ಕೂ ಬಂದಿದ್ದಾರೆ. ಮಾಡಿರೋ ಇವೆಂಟಲ್ಲಿ ಒಂದೆರಡಕ್ಕೆ ಬಂದಿಲ್ಲ ಅಷ್ಟೇ. ಡೇ ಒನ್ ಅಶೋಕ್ ಹೋಟ್ಲಲ್ಲಿ ಲಾಂಚ್ ದಿನ ಬಂದಿದ್ದಾರೆ. ನನ್ನ ಬರ್ಡೇ ಮಾಡಿದಾಗ ಒಂದು ಸಾಂಗ್ ಲಾಂಚ್ ಅವಾಗ ಬಂದಿದ್ದಾರೆ. ಎಲ್ಲ ಟೈಮ್ ಬಂದಿದ್ದಾರೆ. ಸಿನಿಮಾಗೆ ಶ್ರೀನಗರ ಕಿಟ್ಟಿಯವ್ರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಕಲಾವಿದರಿಗೂ ಇರುತ್ತಲ್ಲ ಸರ್? ಬೇರೆ ಕಲಾವಿದರಿಗೂ ಇರುತ್ತೆ, ಯಾಕೆ ಬರ್ತಿಲ್ಲ? ಇದಕ್ಕೆ ನಾವು ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತಾ? ನಮ್ದು ಈ 10ನೇ ತಾರೀಕಿಂದು ಯಾವಾಗ ಈ ಮಿಸ್ಕಮ್ಯುನಿಕೇಶನ್ ಆಯ್ತು, ಅವರು ಡೇಟ್ಗಳು ಎಂಗೇಜ್ ಆಗಿರುತ್ತೆ. ಓಕೆ ಸರ್, ರಚಿತಾರಾಮ್ ಅವ್ರು ಓಕೆ, ಹೊರತಾಗಿ ಇನ್ನೊಂದಿಷ್ಟು ಜನ ಕಲಾವಿದರು ಶೂಟಿಂಗ್ ಅಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ. ನಮಗೆ 3 ಗಂಟೆ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಕೇಳಿದ್ರೆ ಎಲ್ಲಿಂದ ಬರ್ತಾರೆ? ಅಲ್ಲ, ಇವತ್ತಿಂದ ಓಕೆ ಸರ್. ಇದಕ್ಕೂ ಮುಂಚೆ ಇಷ್ಟೊಂದು ಇವೆಂಟ್ ಆಯ್ತಲ್ಲ, ಮುಂಚೆ ಪ್ರಿಪೇರ್ ಆಗಿ ನೀವು ಹೇಳಿರ್ತೀರಾ. ಮುಂಚೆ 2-3 ದಿನದ ಮುಂಚೆನೆ ಪ್ರಿಪೇರ್ ಮಾಡಿ ಡಿಸೈಡ್ ಮಾಡಿ ಹೇಳಿರ್ತೀರಾ. ಇವತ್ತಿಂದ ಓಕೆ, ಬೇರೆ ಇನ್ನೆಲ್ಲ? ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು, ನೀವು ಉತ್ತರ ರಾಂಗಾತ್ ಮನುಷ್ಯನ್ ಕೇಳ್ತಾ ಇದ್ದೀವಿ. ಹೇಳ್ತೀನಿ ಕೇಳಿ. ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು, ನಾಲ್ಗೆಗಲ್ಲ. ನಾಲಿಗೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ, ಮುಖಕ್ಕೆ ಬಣ್ಣ ಹಚ್ಕೊಂಡ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ. ಆ ಮಾತನ್ನು ನಾನು ನಂಬ್ತೀನಿ.
ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಯಲ್ಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ, ನಿರ್ದೇಶಕರಿಗೆ 100 ಪ್ರೆಷರ್ ಇರ್ತವೆ. ಈಗ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಅಗ್ರಿಮೆಂಟು, ಸೈನು, ಪೇಪರು, ಥಿಯೇಟ್ರು ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ, ಬೇರೆ ಬೇರೆ ಕೆಲಸಗಳಿರ್ತದೆ, ಪ್ರವಾಸಗಳಿರುತ್ತೆ, ವೈಯಕ್ತಿಕ ಜೀವನ ಇರುತ್ತೆ, ಕೆಲವು ಸಲ ಪ್ರಮೋಷನ್ಗೆ ಬರೋಕ್ಕಾಗಲ್ಲ. ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ದೂರು ಕೊಟ್ಟು ಕರೆಸ್ತಲ್ಲಿರಲ್ಲ. ಆಮೇಲೆ ಎಲ್ಲರದ್ದು NOC ಇರುತ್ತೆ, ಎಲ್ಲರದ್ದು ಪೇಮೆಂಟ್ ಆಗಿರುತ್ತೆ. ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ? ಅವರ ಬೆರಳುಗಳಲ್ಲಿಲ್ವಾ? ಅವರ ಮೊಬೈಲಲ್ಲಿಲ್ವಾ? ನಮ್ಮ ಸಿನಿಮಾದವ್ರನ್ನ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ. ಅಲ್ಲಿ ಬರಿಬೋದಲ್ವಾ ಅವರು? ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ? ಇದು ಅವ್ರು ತೂಗಿದ ತೊಟ್ಲಲ್ವಾ? ಅವ್ರು ಹೆತ್ತ ಮಗು ಅಲ್ವಾ? ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತ ಮಗು ಹೆಂಗ್ ಬೆಳೀತಾ ಇದೆ, ಹೆಂಗ್ ಹುಡ್ತು, ಎಷ್ಟೊತ್ತಿಗೆ ಹುಡ್ತು ಅಂತ ನೋಡಕ್ ಬರ್ತಲೇ ಇದಾರ? ಇದೇನಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ. ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ. ಕೆಲಸ ಆಯ್ತು, ಪೇಮೆಂಟ್ ತಗೊಂಡಿದೀವಿ, ಡಬ್ಬಿಂಗ್ ಮಾಡಿದೀವಿ. ಮೊದ್ಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು. ಹಿಂದಿಂದೊಂದು ಸ್ಕೂಲ್ ಇತ್ತು, ಪ್ರಚಾರಕ್ಕೂ ಹಾಕ್ಬಿಟ್ರು ಅಗ್ರಿಮೆಂಟ್. ಇಷ್ಟು ದಿನ ಬರ್ದೇವ್ರೆ, ಥಿಯೇಟ್ರಿಗೆ ಬರ್ದೇವ್ರೆ, ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಕೆಲವು ನಿರ್ಮಾಪಕರು ಏನ್ ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ. ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ, ಇದು ಹಣಕಾಸಲ್ಲ, ಇದು ಅವಶ್ಯಕತೆ ಅಲ್ಲ, ಅನಿವಾರ್ಯದ ಇಶ್ಯೂ. ಇದು ತನ್ನ ಸಿನಿಮಾನ, ತನ್ನ ಮಗುವನ್ನು ತಾನು ಪ್ರೀತಿಸಬೇಕು. ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ. ಈ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ. ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ. ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ, ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ, ಅವ್ರವ್ರದೇ ಆದಂಥ ಮಾಧ್ಯಮಗಳಿದ್ದಾವೆ, ಅವ್ರವ್ರದೇ ಆದಂಥ PR ಸೆಕ್ಷನ್ಗಳಿದೆ. ವಿಡಿಯೋಗಳು ಮಾಡಿಬಿಡ್ಬೋದು, ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು. ಅದಕ್ಕೆ ಉದಾಹರಣೆ ಯಾರು ಗೊತ್ತೇನ್ರಿ? ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್. ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು. ಅವ್ರು ಯಾವ ಸ್ಥಿತಿಲಿದ್ದಾರೆ? ಎಲ್ಲಿದ್ದಾರೆ ಅವರು? ಅವ್ರು ಅಮೇರಿಕಾದಲ್ಲಿದ್ದಾರೆ, ಟ್ರೀಟ್ಮೆಂಟ್ ಅಲ್ಲಿದ್ದಾರೆ. ಅವ್ರು ಅಲ್ಲಿಂದ 45 ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ. ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು. ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರು ಕೂಡ 100 ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ, ಕಮಿಟ್ಮೆಂಟು, ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗೆ ಕರೀತಾರೆ. ಅವರು ಜನಮಾನಸದಲ್ಲಿ ಉಳಿದಿದ್ದಾರೆ. ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ಹೇಳ್ತೀನಿ, ನೀವೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀರಾ ಅಂದ್ರೆ ಆ ಸಿನಿಮಾದ ಕುರಿತಂತೆ ನಾಲ್ಗೆಗೆ ಬಣ್ಣ ಹಚ್ಚಬೇಡಿ, ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ. ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳಿಬೇಕು. ಕಲಾವಿದರು ದೇವ್ರ ಸಮಾನ. ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು ಕಲಾವಿದರು. ತೆರೆ ಮೇಲೆ ಅವನು ದೇವರು. ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ. ಟೆಕ್ನಿಷಿಯನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಏನೇ ವೈಮನಸ್ಸು ಇರ್ಬೋದು ತಂಡದ ಜೊತೆ. ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ. ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ. ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ. ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೆ ವಿನಃ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗ್ಬಾರ್ದು. ದಿಸ್ ಕನ್ಸಿಡರ್ಸ್. ಈ ಸ್ಟೇಟ್ಮೆಂಟು ಎಲ್ಲಾ ಸಿನಿಮಾದ ಎಲ್ಲಾ ಕಲಾವಿದರಿಗೂ ಅಪ್ಲೈ ಆಗುತ್ತೆ. ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ, ನಮ್ಮ ಅಣ್ಣನಂತ ಹಿರಿಯ ಕಲಾವಿದರನ್ನ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ. ನಾಳೆ ನೀವು ಗೆದ್ದಾಗ ಬರ್ತೀರಲ್ಲ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟ್ಗೆ, ಆ ಸಕ್ಸಸ್ ಅಲ್ಲಿ ಇದ್ದಂತ ನೀನು ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. UI ಎರಡೂ ಗೊತ್ತಾಗುತ್ತೆ. ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನು ಬಂದು ಎಳದೆ ರಥನ ಅಂತ. ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಾರು ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ. ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೆಡ್ಸ್ ಗೀತದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಶಿಡ್ಲಘಟ್ಟ ಎಪಿಸೋಡಲ್ಲಿ, ಇನ್ನೊಂದರಲ್ಲಿ, ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ನಾನು ಅಂತ ಆಸೆ ಪಡ್ತೀನಿ. ಯಾವುದೇ ಸಿನಿಮಾ ಆಗಿರಲಿ. ಆಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಅಲ್ಲಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನಿಜವಾಗ್ಲೂ ನಮ್ಮ ಶಿವಣ್ಣವ್ರ ಬಗ್ಗೆ ಅಣ್ಣ ಬಹಳ ಚೆನ್ನಾಗಿ ಮಾತಾಡೋದು. ನಿಜವಾಗ್ಲೂ ನಮ್ಮ ಕರುನಾಡ ಚಕ್ರವರ್ತಿಗಿರುವಷ್ಟು ಬದ್ಧತೆ, ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ಈ ಒಂದು ಪ್ರೆಸ್ ಮೀಟನ್ನ ಮುಗಿಸೋದಕ್ಕಿಂತ ಮುಂಚೆ 1-2 ವಿಡಿಯೋಗಳಿದೆ ನೋಡಿ. ಇನ್ನೂ ಇದೆಯಾ? ಚೆಕ್. ಗೋಕುಲ್ ಸರ್, ನಿಮಗೆ ಪ್ರಶ್ನೆ. ಒಂದು ಸಿನಿಮಾ ಒಂದು ರಿಲೀಸ್ ಡೇಟ್ನ ಫೈನಲ್ ಮಾಡಿಕೊಂಡು ಪ್ರಮೋಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ. ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ. ಅದಾದ್ಮೇಲೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ. ಇವತ್ತಿನ ಹೊತ್ತಿಗೂ ಸಂಜು ವೆಡ್ಸ್ ಗೀತ ರಿಲೀಸ್ ಆಗುತ್ತಾ ಅಂತ ಹೇಳಿ ಒಂದಷ್ಟು ಕ್ವೆಶನ್ ಮಾರ್ಕ್ಗಳು ಮಾಧ್ಯಮದವರೆಗೂ ಬಂದಿದೆ. ಗುರು ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ. ಇಂತಹ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್, ಆಡ್ ಆನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತಿದ್ರ, ಇದನ್ನ ನೀವು ಹೆಂಗೆ ಕ್ಯಾರಿ ಓವರ್ ಮಾಡಿದ್ರೆ, ನಿಮ್ಗೆ ಹೆಂಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟಪ್ ಮಾಡಿದ್ರೆ? ಸರ್, ನಾವು ಮೊದಲೇ 10th ನಾವು ರೆಡಿ ಆಗಿದ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು. ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು 17th ಬರ್ತಾ ಇದ್ದೀವಿ. ಇನ್ನೂ ನಮ್ಗೆ ಜಾಸ್ತಿ ಥಿಯೇಟರ್ ಸಿಗ್ತಾ ಇದೆ.
ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯ್ತು, ಅದರಿಂದ ನಮ್ಗೆ ತುಂಬ ಅಡ್ವಾಂಟೇಜ್ ಆಯಿತು. ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಬಂದ್ರಿ 10th ಇಲ್ದಿದ್ರೆ ನಮ್ಗೆ 17th ಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಕೇಳಿದ್ರಿ. ಎಲ್ಲ ಥಿಯೇಟ್ರವರು ದಯವಿಟ್ಟು ಕೊಟ್ಟಿದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಒಳ್ಳೆ ಸಕ್ಸಸ್ ಆಗ್ತಾಯಿದೆ. ಪಿಕ್ಚರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದ್ದೀನಿ, ಸೂಪರ್ ಹಿಟ್ ಆಗುತ್ತೆ ಫಿಲಮ್. ನಮ್ಮ ಪ್ರೊಡ್ಯೂಸರ್ಗಾಗಲಿ, ನಮ್ಮ ಡೈರೆಕ್ಟರ್ಗಾಗಲಿ, ಆಮೇಲೆ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿದೆ, ರೀ ರೆಕಾರ್ಡಿಂಗ್ ಆಗಲಿ, ಆಮೇಲೆ ನಮ್ಮ ಕಿಟಪ್ಪ ಅಷ್ಟು ಹೈಲೈಟಾಗಿ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ರಚಿತಾರಾಮ್ ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ, ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ. ನಾವು ಅದಕ್ಕೂ ಬಂದು ಎಲ್ಲ ನಿಂತ್ಕೊಂಡು ಮಾಡ್ತೀವಿ. 200 ಸಿನಿಮಾ ಅಲ್ಲ, 200 ಸಿನಿಮಾ, 220 ಸಿನಿಮಾನು, 220 ಥಿಯೇಟ್ರು ಆಗುತ್ತೆ. ಈ ಪಿಕ್ಚರು ಅಷ್ಟು ಚೆನ್ನಾಗಿ ಹೋಗುತ್ತೆ, ಎಲ್ಲ ಮೌಟಾಗಿ ಬರುತ್ತೆ. ಮಾರ್ನಿಂಗ್ ಶೋ ಇಂದ ಮ್ಯಾಟ್ನಿ ಹೋಗುತ್ತೆ, ಮ್ಯಾಟ್ನಿಯಿಂದ ಫಸ್ಟ್ ಶೋ ಹೋಗುತ್ತೆ, ಫಸ್ಟ್ ಶೋ ಇಂದ ಸೆಕೆಂಡ್ ಶೋ ಹೋಗುತ್ತೆ. ಇಟ್ ಈಸ್ 100% ಎ ಸಕ್ಸಸ್ ಪಿಕ್ಚರ್ ಫಾರ್ ನಾಗಶೇಖರ್ ಆ್ಯಂಡ್ ಟೀಮ್ ಪ್ರೊಡ್ಯೂಸರ್. 16-17 ಕೋಟಿ ಅಂತ ಸರ್ ಹೇಳ್ತಾ ಇದ್ದಲ್ಲ, ಬಿಫೋರ್ ರಿಲೀಸ್ ಎಷ್ಟು ಬಿಸ್ನೆಸ್ ಆಗಿದೆ, ಎಷ್ಟು ಸೇಫ್ ಆಗಿದೆ, ಹೆಂಗಿದೆ ಸರ್ ಅದ್ರ ಬಗ್ಗೆ ಹೇಳಿದ್ರೆ? ಅಲ್ಲ, ಬಿಸ್ನೆಸ್ಸು ಅನ್ನೋದನ್ನ ನಾವು ಕೌಂಟಿಗೆ ಇಟ್ಕೊಳ್ಳೋದೇ ಸಿನಿಮಾ ಮಾಡಿದ ಸಿನಿಮಾ ಇದು. ಯಾಕೆಂದರೆ ನಾವು ಯಾವುದು ಸ್ಯಾಟಲೈಟ್ ಆಗಲಿ, OTT ಆಗಲಿ, ಅದರಲ್ಲಾಗಲಿ ಡಬ್ಬಿಂಗ್ ರೈಟ್ಸ್ ಆಗಲಿ ಯಾವುದನ್ನು ಸೇಲ್ ಮಾಡಿಲ್ಲ. ಬಿಕಾಸ್ ನಾವು ಇವತ್ತು ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಡಿದ್ರೆ ಅದ್ರ ದುಪ್ಪಟ್ಟು ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ಮಾಡಿದ್ರೆ ಅಗ್ಗವಾಗಿ ಕೇಳ್ತಾರೆ, ಅದನ್ನು ಆಕಾಶದ ಎತ್ತರಕ್ಕೆ ಮಾರಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ಸಿನಿಮಾ ನಮಗೆ ಗೊತ್ತು, ಸಿನಿಮಾ ಹೇಗಿದೆ ಅಂತ. ಅಡುಗೆ ಮಾಡಿದವ್ರು ನಾವು ಗೊತ್ತಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್. ಸೊ ಎನಿ ಮೋರ್ ಪ್ರಶ್ನೆಸ್ ಭಯ್ಯ? ಒಂದು ಸರ್, ಚಂದ್ರು ಸರ್ಗೆ ಲಾಸ್ಟ್ ಪ್ರಶ್ನೆ, ಯಾಕೆಂದ್ರೆ ಸರಿಯಾದ ಉತ್ತರ ಅವರಿಂದಾನೇ ಸಿಗುತ್ತೆ ಅನ್ನೋ ಪ್ರಶ್ನೆ ತಂದಿಲ್ಲ, ಕ್ವಶನ್ ಪೇಪರ್ ತಂದು ಹೇಳು. ನೀವಿದ್ದಾಗ ಅದೊಂದು ನಮಗೂ ಒಂದು ಕ್ವಶನ್ ಕೇಳಬೇಕು ಅಂತ ಅನ್ಸುತ್ತೆ ಸರ್. ಮಾಫಿಯಾ ಬಗ್ಗೆ ಮಾತಾಡ್ತಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಡ್ ಆನ್ ಮಾಫಿಯಾ ಒಂದು ನಡೀತಾ ಇದೆ. ಮೇ ಬಿ ಡೈರೆಕ್ಟರ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಅಥವಾ ಟೀಮ್ ಅವ್ರಿಗೂ ಒಂದು ಫೋನ್ ಬಂದಿರುತ್ತೆ ಅನ್ಕೊಂತೀನಿ. ಸರ್, ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಒಂದು 1000 ಜನ ಕ್ರೌಡ್ ಕಾಣಿಸಿದ್ರೆ ನಿಮ್ಮ ಥಿಯೇಟರ್ ಮೀನ್ಸ್ ಜನ ಆಡಿಯನ್ಸ್ ಮಾತಾಡ್ತಾರೆ. ಸೊ ನಾವು ಒಂದಿಷ್ಟು ಜನ ಕ್ರೌಡ್ ಪುಲ್ಲಿಂಗ್ ಮಾಡ್ತೀವಿ, ಟಿಕೆಟ್ ಕೊಡಿ, ಟಿಕೆಟ್ ಮೇಲೆ ಇಷ್ಟು ದುಡ್ಡು ಕೊಡಿ ಅನ್ನೋ ಒಂದು ಕ್ರೌಡ್ ಪುಲ್ಲಿಂಗ್ ಅನ್ನೋದು ನಡೀತಾ ಇದೆ. ಈ ವಿಚಾರವಾಗಿ ಒಂದು ಪ್ರಶ್ನೆ, ನನಗೆ ಒಂದು ಉತ್ತರ ಬೇಕು. ಏನಕ್ಕೆ ಅಂತಂದ್ರೆ ಈ ಒಂದು ಆಸ್ ಬೀಂಗ್ ನಾನೊಬ್ಬ ಆಡಿಯನ್ ಆಗಿ ನಾನೊಂದು ಸಿನಿಮಾನ ದುಡ್ಡು ಕೊಟ್ಟು ನೋಡ್ಬೇಕು, ಯಾರೋ ಫ್ರೀಯಾಗಿ ಕೊಟ್ಟು ನೋಡ್ತಾರೆ ಅಂದ್ರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಆ ಒಂದು ಕಾರ್ಯ ಅನ್ನೋದು ಸತ್ರೆ ಮಾತ್ರ ಚಿತ್ರರಂಗ ಮತ್ತೆ ಮುಂಚೆ ಇದ್ದಂತಹ ಏಳಿಗೆಗೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅನಿಲ್ ಮೊದಲೇ ಮಾತಾಡ್ಬಿಟ್ರು ನಾಗಶೇಖರ್ ಅದರ ಆ ವಿಚಾರವಾಗಿ. ನೀವು ಮಾತಾಡಿದ್ದ? ಚಂದ್ರಚೂಡ್ ಮೊದಲೇ ಹೇಳ್ಬಿಟ್ರು ಆ ವಿಚಾರ. ನಾವು ಯಾರನ್ನು ನಾವು ಟಿಕೆಟ್ ಕೊಡ್ತೀವಿ ಬಂದು ಸಿನಿಮಾ ನೋಡಿ ಅಂತ ಹೇಳೋ ಥರದ ವ್ಯವಹಾರ ಇಲ್ಲಿ ಇಲ್ವೇ ಇಲ್ಲಪ್ಪ. ನಮ್ಮ ಮನೆಯವರು ಅವರವರು ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಹೆಂಡತಿ ಆಗಲೇ ಒಂದು 40 ಟಿಕೆಟ್ ಬುಕ್ ಮಾಡಿದ್ದಾಳೆ, ನಮ್ಮ ಅತ್ತೆ ಒಂದು 15 ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯವ್ರು ಹೋಗೋಕ್ಕೆ. ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲರೂ ಅವ್ರವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ನಾವು ಟಿಕೆಟ್ ಕೊಡ್ತಾ ಇಲ್ಲ. ಜನ ಬರಬೇಕು, ನೋಡಬೇಕು, ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಒಂದು ನಿಮಿಷ ಕೊಡ್ತೀವಿ. ನೋಡ್ತಿದ್ದಾರೆ, ಓಕೆ, ಬಟ್ ಈ ವಿಚಾರವಾಗಿ ನಿಮ್ಮ ಈ ಹಾಸ್ಟೆಲ್ಗಳಿಗೆ ಇವಾಗ ತುಂಬಾ ಡಿಮ್ಯಾಂಡ್ ಬಂದಿದೆ ಅನಿಲ್. ಹಾಸ್ಟೆಲ್ ಹುಡುಗರಿಗೆ ತುಂಬಾ ಡಿಮ್ಯಾಂಡ್ ಬಂದಿರುವಂತ ಕಾಲ. ಒಂದು ಸಿನಿಮಾ ಹೆಸರು ತಗೊಳ್ಳಲ್ಲ, ನಿನಗೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಮಾತಾಡೋದೇ ಹಿಂಗೆ ಹುಟ್ಟುಗುಣ, ಬೇಜಾರಾದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳೋರು. ಹಾಸ್ಟೆಲ್ ಹುಡುಗರಿಗೆ ಕರ್ಕೊಬರೋದು, ಅವ್ರ ಹತ್ರ ಫೇಸ್ಬುಕ್ ಪೇಜ್ ಇದೆಯಾ ಅಂತ ನೋಡೋದು. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಒಂದು ನವೆಂಬರಲ್ಲಿ ನಾನೇ ಐ ವಿಟ್ನೆಸ್ ಕಣ್ ಸಾಕ್ಷಿಯಾಗಿ ನೋಡಿದೆ. 74,000 ಟಿಕೆಟ್ ಹರಿಸಿದ್ರು. ಟಿಕೆಟ್ ಹರಿಸಿದ ಮೇಲೆ ಈ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತುಂಬ ಪ್ರಾಕ್ಟಿಕಲಾಗಿ ಕೇಳ್ತಾರೆ, 74,000 ಜನ ಎಲ್ಲವ್ರೆ ಅಂತ. ಎಲ್ಲಿ ಕರ್ಕೊಬರೋದು, ಯಾವ್ಯಾವ ನಾವು ಕರ್ಕೊಬರ್ತೀವಿ ನಿಮಗೆ ಯಾಕೆ ಅಂತ. ಟಿಕೆಟ್ ಹರ್ಸಾಗಿದೆ, ಕರ್ಕೊಂಬರೋಕೆ ಹುಡುಗರಿಲ್ಲ. ಅದಕ್ಕೆ ಮತ್ತೆ ವೆಹಿಕಲ್ ಹಾಕಬೇಕು, ಊಟ ತಿಂಡಿ ಕೊಡಬೇಕು, ಔಷಧಿ ಕೊಡಬೇಕು, ಟಾನಿಕ್ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಅವ್ರು ಫೇಸ್ಬುಕ್ಕಲ್ಲಿ ಬರೀಬೇಕು. ಅದಕ್ಕೊಬ್ಬ ಮಾಫಿಯಾ, ಅವನು ಫೇಸ್ಬುಕ್ಕಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಬೇಕು. ಇವನೇನು ಮಾಡ್ತಾನೆ, ಗ್ರೂಪಲ್ಲಿ ಈ ಸಿನಿಮಾ ಮಾಸ್ಗೆ ಮಾಸ್ ಅಂತ ಬರೆದ್ಬಿಟ್ಟಿರ್ತಾನೆ ಒಬ್ಬ. ನೋಡೋರು ಒಂದು 2,000 ಜನ ಮಾಸ್ಗೆ ಮಾಸ್ ಅಂತಾನೆ ಹಾಕಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಬರೀಬೇಕು ಅಂತ ಗೊತ್ತಿರಲ್ಲ. ಅವನಿಗೆ ಒಳಗಡೆಯಿಂದ ಏನೋ ಒಂದು ರಸ ಹುಟ್ಟಿರಲ್ಲ, ಅವನಿಗೆ ಏನು ಅಂತ ಗೊತ್ತಾಗಿರಲ್ಲ. ಈಗ ಒಂದು ಕಾಲಘಟ್ಟ ನಡೀತಾ ಇದೆ, ಟಿಕೆಟ್ ಹರಿಸ್ತಾರೆ, ಆದ್ರೆ ಕರ್ಕೊಂಬರಕ್ಕೆ ಜನ ಇಲ್ಲ. ಕರ್ಕೊಬಂದ್ರು ಅವ್ರು ಪೂರ್ತಿ ಪಿಕ್ಚರ್ ನೋಡಲ್ಲ. ಇವತ್ತು ಆಡಿಯನ್ಸ್ ಹೆಂಗಾಗಿದ್ದಾರೆ ಅಂದ್ರೆ, ನಿಜವಾದ ಸಿನಿಮಾ ಚೆನ್ನಾಗಿದ್ರೆ ಎಷ್ಟು ಕಿಲೋಮೀಟರ್ ಆಗಲಿ, ಎಷ್ಟೇ ಕಷ್ಟ ಆಗಿರಲಿ, ಮಳೆ ಬರಲಿ, ಚಳಿ ಇರಲಿ, ಇನ್ನೊಂದಿರಲಿ, ಸಿನಿಮಾನ ನೋಡೋವಂಥ ಕಾಲಘಟ್ಟದಲ್ಲಿ ಇವೆಲ್ಲವೂ ತಾತ್ಕಾಲಿಕವಾದಂಥ ತಂತ್ರಗಳನ್ನ ಒಂದು ವ್ಯವಸ್ಥೆನೇ ತನಗೆ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈಗ ಅದು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಅದು ಆರ್ಗ್ಯಾನಿಕ್ ಕಡೆಗೆ, ಸಹಜತೆಗೆ ಹೋಗುತ್ತೆ. ಈಗ ನಿಮಗೂ ಗೊತ್ತು, ಹಿಂದಿನ ಕಾಲದಲ್ಲೆಲ್ಲ
100 ದಿನ, 200 ದಿನ, 300 ದಿನ, 1 ವರ್ಷ ಎಲ್ಲ ಅಣ್ಣವ್ರ ಸಿನಿಮಾಗಳು ಹೋಗೋದು, 100 ದಿನ ಹೋಗೋದು, 1 ವಾರ ಆದ್ಮೇಲೆ ಪಿಕಪ್ ತಗೊಳ್ಳೋದು. ಯಾಕೆ ಈಗ ಆಗಲ್ಲ ಅಂತಂದ್ರೆ ಅದು ಹಿಟ್ಟ ಪ್ಲಾಫಾ ಅನ್ನೋಕ್ಕಿಂತ ಮುಂಚೆ 1,000 ಕೋಟಿ ಕ್ಲಬ್ಗೆ ಹೋಯ್ತು ಅಂತ ಸೇರಿಸ್ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ನವ್ರು ಮನೆಗೆ ಬಂದ್ಬಿಡ್ಬೇಕು ಒಟ್ಟಾರೆ ಅವ್ರಿಗೆ. ಈ ಥರದ್ದು ಟ್ರೆಂಡ್ ಶುರುವಾಗಿರೋದ್ರಿಂದ ನಾವು ಈ ಟ್ರೆಂಡ್ಗೆ ಹೋಗೋದು ಬೇಡ. ಆರ್ಗ್ಯಾನಿಕ್ ಆಗಿ ಏನಾಗುತ್ತೆ ಅಷ್ಟನ್ನು ಮಾತ್ರ ಜನ ನೋಡ್ಲಿ, ಜನರಿಂದ ಜನರಿಗೆ ಇದೊಂದು ಸರಪಳಿ ಆಗಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬೇಡಿ ಆಗಬಾರ್ದು, ಮಾನವ ಸರಪಳಿ ಆಗಬೇಕು ಅಂತ. ಈ ತಂತ್ರ ಕೂಡ ಮುಂದಿನ ದಿನಗಳಲ್ಲಿ ಮಾಡೋಕ್ಕಾಗೋದಿಲ್ಲ. ಇದು ಎಲ್ಲ ಚಿತ್ರರಂಗದವರು ಈಗ ಆಲ್ರೆಡಿ ತುಂಬ ಸಿನಿಮಾದವರು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇದು ಯಾವುದೂ ಮಾಡಬಾರ್ದು, ಇದು ಮತ್ತೆ ವ್ರತ ಖರ್ಚು, ಇದರಿಂದ ಏನು ಪ್ರಯೋಜನ ಆಗಲ್ಲ. ಕೊನೆಗೆ ಡಿಸ್ಟ್ರಿಬ್ಯೂಟರ್ಗಳು ಪ್ರೊಡ್ಯೂಸರ್ ಕೇಳ್ತಾರೆ, ಇಷ್ಟೆಲ್ಲ ಟಿಕೆಟ್ ಹರಿಸಿದ್ರಲ್ಲಪ್ಪ, ರಿಟರ್ನ್ ಎಷ್ಟು ಬಂತು ಅಂತ. ಯಾಕಂದರೆ ಅವರಿಗೆ 50% ಶೇರೇ ಬಂದಿರಲ್ಲ ಇನ್ನೂ ಟಿಕೆಟ್ ಹರಿಸಿದ್ದಕ್ಕೆ. ಸೊ ಇದಕ್ಕೆಲ್ಲ ಉತ್ತರ ಸಿಸ್ಟಮ್ಮೇ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ನ್ಯಾಚುರಲಿ. ಥ್ಯಾಂಕ್ ಯು. ಸತ್ಯವಾಗಿ, ಯಾಕೆಂದ್ರೆ ಪ್ರತಿ ಸಿನಿಮಾದ ನೀವೆಲ್ಲ ಯೂಟ್ಯೂಬರ್ಸ್, ನಿಮಗೆ ಗೊತ್ತು, ಯೂಟ್ಯೂಬ್ ಯು ಆರ್ ವೆರಿ ಫ್ಯಾಮಿಲಿಯರ್. ಎಲ್ಲ ಸಿನಿಮಾಗಳ ಹಾಡುಗಳನ್ನು ನೋಡಿ 10 ಮಿಲಿಯನ್ಸ್, 20 ಮಿಲಿಯನ್ಸ್, 25 ಮಿಲಿಯನ್ಸ್ ಪುಷ್ ಮಾಡಿರ್ತಾರೆ. ನಮ್ಮ ಸಿನಿಮಾದ ಹಾಡುಗಳನ್ನು ನೋಡಿ ಅವು ಆರ್ಗ್ಯಾನಿಕ್ ಆಗಿ ಎಷ್ಟು ಓಡಿದಾವೆ ಅಷ್ಟೇ ಓಡಿರುತ್ತೆ. ನಾವು ಒಂದು ವೋಟ್ ಮಾಡಿರಲ್ಲ, ನಾವು ಒಂದು ಥಮ್ಸ್ ಅಪ್ ಕೊಟ್ಟಿರಲ್ಲ ಅದಕ್ಕೆ. ಸೊ ಇದು ಪ್ರತ್ಯಕ್ಷ ಸಾಕ್ಷಿ. ಇದನ್ನೇ ಹಿಂಗೆ ಮಾಡಬೇಕಾದ್ರೆ ಥಿಯೇಟ್ರಿಗೆ ಜನ ಕರೆಸೋಷ್ಟು ಶಕ್ತಿ ನಮಗಿಲ್ಲ. ಬಟ್ ಥಿಯೇಟ್ರಿಗೆ ಜನ ಬರೋಷ್ಟು ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ಇದೆ. ನಾವು ಅದನ್ನು ಮಾತ್ರ ಮಾಡೋದು. ಸೊ ಸಂಜು ವೆಟ್ಸ್ ಗೀತಾ ಇಸ್ ಅ ವಂಡರ್ಫುಲ್ ಫಿಲ್ಮ್. ಒಳ್ಳೆ ಸಿನಿಮಾ, ಜನ ಬಂದೇ ಬರ್ತಾರೆ, ಸೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ತಗಿದೆ. ಸೊ ಕ್ವಶನ್ಗಳನ್ನ ನಿಲ್ಲಿಸಿ ಇದೆಯಾ? ಹಾಂ ಸರ್, ಅರುಣ್ ಸರ್, ಪ್ರತಿಧ್ವನಿ ಚಾನಲಿಂದ. ಸರ್, ನೀವು ಹಿಂದೆ ಕೊಟ್ಟದ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ರಿಲೀಸ್ ಟೈಮಲ್ಲಿ ಕಾಂಟ್ರವರ್ಸಿನ ಜಾಸ್ತಿ ನಿಮ್ಮ ನಿರ್ದೇಶನ ಸಿನಿಮಾಗಳಲ್ಲಿ. ಅವ್ರದ್ದೇನು ಪಾತ್ರ ಇರಲ್ಲ. ಅಲ್ಲ, ಏನಂದ್ರೆ ನಿಮಗೆ ಅದೇನೋ ಹೇಳ್ತಾರಲ್ಲ, ಈ ಒಳ್ಳೆ ದಾರಿಲಿ ನಡೆಯೋವನಿಗೆ ಭಾಳ ಅಡ್ಡ ತಡೆ ಕಷ್ಟ ಇರ್ತವೆ ಅವು. ನಾವು ಒಳ್ಳೆ ದಾರಿ ಅಂತ ಗೊತ್ತಿರ್ತದಲ್ಲ, ಎಲ್ಲನೂ ಬದುಕೋಯ್ತೀವಿ. ಆಮೇಲೆ ಎಲ್ಲ ಚೇಸ್ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೋಸ್ಕರ ನಮಗೆ ಜಾಸ್ತಿ ಬರ್ತವೆ. ಏನು ತೊಂದರೆ ಇಲ್ಲ, ಚೇಸ್ ಮಾಡೋಣ ಬೈ, ವಿ ಆರ್ ಚೇಸರ್ಸ್. ಆಯ್ತಾ? ಕಷ್ಟಗಳು ಎಷ್ಟೇ ಬರಲಿ, ಇನ್ನೂ 150 ಕಷ್ಟ ಬರಲಿ, ನಾಳೆ ಬೆಳಿಗ್ಗೆ ರಿಲೀಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು. ಈಗ ಎಲ್ಲರೂ ತಮ್ಮ ಸ್ವಸ್ಥಾನಕ್ಕೆ, ಅಂದ್ರೆ ನಮ್ಮ ತಮ್ಮ ಚೇರ್ಗಳು ಕಳಿಸ್ತಾ ಈ ಚೇರ್ಗಳನ್ನ ತೆಗಿತಾ ಏನಂದ್ರೆ ಚಂದ್ರಣ್ಣ ಹೇಳಿದ್ರು, ಎಲ್ಲೇ ಇರ್ಲಿ ಹೇಗೆ ಇರ್ಲಿ, ನೀವೇನೇ ಮಾಡ್ತಾ ಇರ್ಲಿ, ಒಂದ್ಸರಿ ಮುಖಕ್ಕೆ ಬಣ್ಣ ಹಚ್ಚಿದ್ಮೇಲೆ, ಆ ಸಿನಿಮಾದ ಅನ್ನ ತಿಂದ್ಮೇಲೆ, ಆ ಸಿನಿಮಾಗೋಸ್ಕರ 2 ಮಾತಾಡೋದು, ಎಲ್ಲ ಕಲಾವಿದರ ತಂತ್ರಜ್ಞರ ಕೆಲಸ ಆಗ್ಬೇಕು ಅಂತ. ಎಸ್, ದೋಸ್ ಆರ್ ದ ಫ್ಯಾಂಟಾಸ್ಟಿಕ್ ಲೈನ್ಸ್. ಸೊ ಹಾಗಾಗಿ ಕಾರ್ತಿಕ್ ಎಲ್ಲಿದ್ದೀರಿ? ಸೊ ಅನಿಲ್ ಅವ್ರು ಕೇಳಿದ್ರು, ರಚಿತಾ ಅವರು ಒಂದೇ ಒಂದು ಪ್ರೋಗ್ರಾಮ್ ಅಲ್ಲಿ ಬಂದಿದೆ. ಹೌದು, ಬ್ಯುಸಿ ಇರ್ತಾರೆ. ಸೊ ಆ ಬ್ಯುಸಿಯ ಮಧ್ಯದಲ್ಲೂ ತನ್ನ ಸಿನಿಮಾಗೋಸ್ಕರ ಕೆಲಸ ಮಾಡೋದು ಬಹಳ ದೊಡ್ಡ ಕೆಲಸ ಆಗುತ್ತೆ. ಸೊ ಲೆಟ್ಸ್ ಸ್ವಿಚ್ ಆಫ್ ದ ಲೈಟ್ಸ್, ಒಂದು ವಿಡಿಯೋ ನೋಡ್ಕೊಂಡ್ ಬರೋಣ. ಇದಾದ್ಮೇಲೆ ನಿಮಗೆ ಇನ್ನೊಂದು ಸರ್ಪ್ರೈಸ್ ಇದೆ. ರಚಿತಾ ಅವರು ಎಲ್ರೂ ಇದೇ 17ನೇ ತಾರೀಕು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಇಡೀ ಚಿತ್ರತಂಡ. ಇದರ ಜೊತೆಗೆ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕಾಗಿರೋದು 2 ಪ್ರಮುಖರು. ನಮ್ಮ ಸಿನಿಮಾದ ಹಾಡುಗಳನ್ನು ಬಹಳ ಉತ್ತಮವಾಗಿ ಜನರಿಗೆ ತಲುಪಿಸ್ತಾರಂತ ನಮ್ಮ ಆನಂದ್ ಆಡಿಯೋ, ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಆನಂದ್ ಆಡಿಯೋ ಶ್ಯಾಮ್ ಮತ್ತು ಆನಂದ್ ಅವರಿಗೆ. ಜೊತೆಗೆ ಈ ಸಿನಿಮಾದ ನೀವು ಹೇಳಿದ್ರಲ್ಲ, ಸ್ವಲ್ಪ ನಾವು ಕಾಂಟ್ರವರ್ಸಿನೇ ಇವತ್ತು ಆಗಬೇಕಾಗಿತ್ತು. ಬಟ್ ಕಿಟ್ಟಪ್ಪ ಪ್ರೊಡ್ಯೂಸರು ಎಲ್ಲ ಇರೋದಕ್ಕೆ ಸ್ವಲ್ಪ ಈ ಕಾಂಟ್ರವರ್ಸಿ. ಆ್ಯಕ್ಚುಲಿ ಇವತ್ತು ಸಂಜೆ ಕೋರ್ಟಲ್ಲಿ ಇರಬೇಕಾಗಿತ್ತು ನಾನು. ಸೊ ಅದು ತಪ್ಪಿದೆ. ಅದು ತಪ್ಪು ಅಂತೆ ಮಾಡಿ ನನಗೆ ಸರಿಯಾದ ಮಾರ್ಗದಲ್ಲಿ ನನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿ ಭಾಳ ಒಂದು ಒಳ್ಳೆ ಹಾಡನ್ನು ಈ ಜಾಗದಲ್ಲಿ ತರಬೇಕು ಅಂತ ಚಂದ್ರಚೂಡ್ ಅವ್ರಿಗೆ ಹೇಳಿದಾಗ, ಚಂದ್ರಚೂಡ್ ಅವರು ಒಂದು ಹಾಡನ್ನು ಸಜೆಸ್ಟ್ ಮಾಡಿದ್ರು ನನಗೆ ಈ ಭಾವಗೀತೆಗಳನ್ನು ಸಿನಿಮಾದ ಚಿತ್ರಕಥೆಯಲ್ಲಿ ಅಳವಡಿಸೋದು ಅಂದರೆ ಭಾಳ ಇಷ್ಟ. ಭಾಳಷ್ಟು ಸಿನಿಮಾಗಳನ್ನು ನೋಡಿರ್ತೀರಿ ನನ್ನ ಸಿನಿಮಾಗಳಲ್ಲಿ. ಸೊ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಆ ಪ್ಯಾಟ್ರನಲ್ಲಿ ಒಂದು ಸಾಂಗ್ ಬೇಕು. ಇಲ್ಲಿ ಇದು ಪ್ರೇಮ ಕಾವ್ಯವಾಗಬೇಕು ಅಂತಂದಾಗ ಇದು ಚಂದ್ರಣ್ಣನೇ ಸಜೆಸ್ಟ್ ಮಾಡಿದ ಸಾಂಗು. ಬಟ್ ಐ ಲವ್ಡ್ ಇಟ್, ದ ಎಂಟೈರ್ ಟೀಮ್ ಲವ್ಡ್ ಇಟ್, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಆ್ಯಂಡ್ ಎವ್ರಿ ಒನ್. ಬಟ್ ಶೂಟಿಂಗ್ ಮಾಡುವಾಗ ಈ ಸಾಂಗನ್ನು ನಾನು ಪ್ಲೇನೇ ಮಾಡಿರಲಿಲ್ಲ. ಯಾಕೆಂದರೆ ಮತ್ತೆ ಕಾಂಟ್ರವರ್ಸಿ ಆಗುತ್ತೆ, ಈ ಸಾಂಗ್ ಹಾಕೊಂಡು ಶೂಟ್ ಮಾಡ್ತಿದ್ದಾನೆ ಅಂತ ಯಾರು ಅವ್ರಿಗೆ ಹೇಳಿ ಅವ್ರ ಪರ್ಮಿಷನ್ ಕೊಡೋದು ಹೋದ್ರೆ ಅಂತ. ವಿತೌಟ್ ದಟ್ ಸಾಂಗ್ ಶೂಟ್ ಮಾಡಿರೋದು ಈ ಹಾಡು.
ಬಟ್ ಶೂಟ್ ಮಾಡಾದ್ಮೇಲೆ ಅವ್ರಿಗೆ ಪರ್ಮಿಷನ್ ಕೇಳಿದ್ವಿ. ತುಂಬ ಒಳ್ಳೆ ಮನಸ್ಸಿಂದ ನಿಮ್ಮ ಸಿನಿಮಾಗಳಲ್ಲಿ ಮ್ಯೂಸಿಕ್ ಚೆನ್ನಾಗಿರುತ್ತೆ, ಸೊ ಆ ಆಲ್ಬಮ್ಮಲ್ಲಿ ಸಾಂಗ್ ಬಂದರೆ ಈ ಸಾಂಗ್ಗೆ ನಿಜವಾಗ್ಲೂ ನಮಗೆ ಸಂತೋಷ ಆಗುತ್ತೆ ಈ ಸಾಂಗ್ನ ನಿಮ್ಗೆ ಕೊಡೋದಕ್ಕೆ ಅಂತ ಲಹರಿ ವೇಲು ಅವರು ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಈ ಸಾಂಗನ್ನು ನಮಗೆ ಕೊಟ್ಟಿದ್ದಾರೆ. ಕೇಸು ಹಾಕಲ್ಲ ಅಂತ ಹೇಳಿದ್ದಾರೆ, ಹಾಕೋದು ಇಲ್ಲ ಅಂತ ನಮಗೆ ಗೊತ್ತು. ಸೊ ಕೋರ್ಟಲ್ಲಿ ಇರಬೇಕಾದ್ರೆ ನಾನು ನಿಮ್ಮ ಮುಂದೆ ಇದ್ದೀನಿ. ಲಹರಿ ವೇಲು ಅವ್ರಿಗೆ, ಲಹರಿ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಈ ಹಾಡನ್ನು ನಿಮ್ಮೆಲ್ಲರ ಮುಂದೆ ಇವತ್ತು ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಅನಿಲ್ ಅವರು ಜಾಸ್ತಿ ಮಾತಾಡದೆ ಪ್ರಶ್ನೆಗಳು ಕಮ್ಮಿ ಮಾಡಿಕೊಂಡು ಈ ಹಾಡನ್ನು ಎಲ್ಲರೂ ಕೇಳಾದ್ಮೇಲೆ ಕಾಫಿ ಕುಡಿದು ಒಂದು ಪಫ್ ತಿಂದು ಹೊರಡೋಣ. ಓಕೆ, ನಾಳೆ ಬೆಳಿಗ್ಗೆ ಎಲ್ಲರೂ ಥಿಯೇಟ್ರಲ್ಲಿ ಎಲ್ಲಿ ಅನಿಲ್ ಅನುಪಮ ನಮ್ಮ KG ನಗರದ ಚಿತ್ರಮಂದಿರದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ ವಿತ್ ವಂಡರ್ಫುಲ್ ಕಾಫಿ ಅಗೈನ್. ಓಕೆ, ಐ ಆಮ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಫಾರ್ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು, ಕನ್ನಡ ಚಿತ್ರರಂಗ ಕಂಡ ಬಹಳ, ಕನ್ನಡ ಕಾವ್ಯರಂಗ ಕಂಡ ಬಹಳ ದೊಡ್ಡ ಕವಿ. ಅವರಿಗೆ ಇಂತಹ ಒಂದು ಅದ್ಭುತವಾದ ಹಾಡನ್ನ ಕೊಟ್ಟಂತ, ಅಣ್ಣ ಇದು ರೆಕಾರ್ಡ್ ಆಗ್ತಿದೆ ಅಲ್ಲ, ಇದು ರೆಕಾರ್ಡ್ ಆಗಬೇಕು, ನಿಮ್ದೆಲ್ಲ. ಓಕೆ ಓಕೆ. ಸೊ ಲಕ್ಷ್ಮೀನಾರಾಯಣ ಭಟ್ರಿಗೆ ನಮ್ಮ ನಮನಗಳನ್ನು, ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಈ ಹಾಡನ್ನು ಬಹಳ ಸೊಗಸಾಗಿ ಅಂದಿಗೆ ಹಾಡಿದ್ದ ರತ್ನಮಾಲಾ ಪ್ರಕಾಶ್ ಅವ್ರಿಗೂ ಕೂಡ ಥ್ಯಾಂಕ್ಸ್ನ ಹೇಳ್ತಾ, ಈಗ ಹೊಸದಾಗಿ ನಂದಿತಾ ಅವರು ಇದನ್ನು ಹಾಡಿದ್ದಾರೆ. ಇದರ ಮೂಲ ಸಂಯೋಜನೆ ನಮ್ಮ ಫೇವ್ರೇಟ್ C. ಅಶ್ವಥ್ ಸರ್ದು. ಅವರ ಭಾವಗೀತೆಗಳೊಂದು ನಮಗೆ ಬಹಳ ಇಷ್ಟ, ನಮಗಲ್ಲ ಇಡೀ ಕನ್ನಡಿಗರಿಗೆ ಬಹಳ ಇಷ್ಟ. ಸೊ ಅಂತಹ ಒಂದು ಹಾಡನ್ನು ಇಲ್ಲಿ ಸದ್ಬಳಕೆ ಮಾಡಿದ್ದೇವೆ. ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಿಮ್ಮೆಲ್ಲರ ಮುಂದೆ ನಮ್ಮ ಕನ್ನಡಿಗರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಲವ್ ಯು ಆಲ್, ಪ್ಲೀಸ್ ವಾಚ್ ಸಾಂಗ್. ಲಾಸ್ಟ್ ಕ್ವಶನ್. ಹೇಳಿ ಬೈ, ಕೇಳಿ ಸಾಂಗಿಂದ ಮುಂಚೆ ಕೇಳಿ. ತಮಾಷೆನ ಅದು ಆಗ್ಬೋದು, ಅದು ಪ್ರಶ್ನೆ ಅಲ್ವೇ? ಇಲ್ಲ, ಅದು ಮೀಡಿಯಾದವ್ರಿಗೆ, ದೇವರಣೆಗೂ, ನೀವೆಲ್ಲ ನಮ್ಮ ಪ್ರೀತಿ ವಿಶ್ವಾಸಿಗರು, ನಿಮ್ಮನ್ನ ಟಿಕೆಟ್ ತಗೊಳ್ಳಿ ಅಂತ ಹೇಳಲ್ಲ. ಓಕೆ, ಬ್ಯೂಟಿಫುಲ್ ಕ್ವಶನ್, ಥ್ಯಾಂಕ್ ಯು. ಸೊ ಲೆಟ್ಸ್ ವಾಚ್ ಸಾಂಗ್. ಲೈಟ್ಸ್ ಆಫ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.